ಎಪಿಸೋಡ್ 101 ಲವ್ ಬರ್ಡ್ಸ್ ತುಂಟು ಜಗಳ. ಮನೆಯವರೆಲ್ಲ ಕೂತು ಯಾರಿಗೂ ವೀಟ್ ಮಾಡ್ತಾ ಇದ್ರು. ಶರತ್ ನಿತ್ಯನ ಕರ್ಕೊಂಡು ಅಲ್ಲಿಗೆ ಬಂದ. ಅವ್ರ ಹಿಂದೆ ಹರ್ಷನೂ ಬಂದ. ಶರತ್, ಏನು ಎಲ್ಲ ಒಟ್ಟಿಗೆ ಸೇರಿ ಏನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇರೋ ಹಾಗಿದೆ ಅಂದ. ಅಜ್ಜಿ, ನಿಮ್ಮ ಶಾಂತಿ ಮುಹೂರ್ತದ ಶಾಸ್ತ್ರ ಆಗೋದು ಬಾಕಿ ಇದೆಯಲ್ಲಪ್ಪ, ಅದಕ್ಕೆ ಪುರೋಹಿತರು ಬರ್ತಾ ಇದ್ದಾರೆ, ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ ಕಣಪ್ಪ ಅಂದರು. ಶರತ್ ಶಾಕಲ್ಲಿ, ವಾಟ್, ಇನ್ನೂ ಶಾಸ್ತ್ರಗಳಿದಾವ? ಏನು ಶಾಸ್ತ್ರನೋ ಏನೋ ಅಜ್ಜಿ, ನಾನು ನಿತ್ಯ ಇಬ್ಬರು ನಾಳೆ ಶುಂಠಿಕೊಪ್ಪಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ ಅಂದ. ಸುಮತಿ, ಏನು ಶುಂಠಿಕೊಪ್ಪಗೆ ಹೋಗೋದಾ, ಯಾಕೆ ಅಂದರು. ಹರ್ಷ, ಯಾಕೆ ಅಂದರೆ ಹನಿಮೂನ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅತ್ತೆ. ಅವ್ರ ಹನಿಮೂನ್ಗೆ ಅವ್ರ ಹುಟ್ಟೂರಿಗೆ ಹೋಗೋ ಆಸೆ ನಿತ್ಯ ಸಿಸ್ಟರ್ ಇನ್ ಲಾಗೆ ಅಂದ. ಅಜ್ಜಿ, ನಿತ್ಯ ನಿನ್ನ ಆಸೆ ಅರ್ಥ ಆಗುತ್ತೆ ಕಂದ, ಆದರೆ ಈಗಿನ್ನೂ ಹಸಿ ಮೈ, ಶಾಂತಿ ಮುಹೂರ್ತ ಆಗದೆ ಎಲ್ಲೋ ಹೋಗೋ ಹಾಗಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪುರೋಹಿತರು ಬರ್ತಾರೆ. ಅವ್ರು ಹೇಳೋ ಮುಹೂರ್ತಕ್ಕೆ ಶಾಂತಿ ಮುಹೂರ್ತ ಮುಗಿಸ್ಕೊಂಡು ಆಮೇಲೆ ನೀವು ಎಷ್ಟು ದಿನ ಬೇಕಾದರೂ ನಿಮ್ಮೂರಲ್ಲೇ ಹೋಗಿದ್ದು ಬರುವಿರಂತೆ, ಸರಿನಾ ಅಂದರು. ಶರತ್ ನಿತ್ಯನ ನೋಡ್ದ. ನಿತ್ಯ ಖುಷಿಯಲ್ಲೇ, ಆಯಿತು ಅಜ್ಜಿ, ನೀವು ಹೇಳ್ದಾಗೆ ಹಾಗೇ ಆಗಲಿ ಅಂದ್ಲು. ರಾಧಾ, ನಿತ್ಯ ಮನಸ್ಸಲ್ಲಿ ಬೇಜಾರಾಗ್ತಾ ಇದೆ ತಾನೇ, ಸುಮ್ಮನೆ ಓಕೆ ಅಂತ ಇದೆಯಾ ಅಂದ್ಲು. ನಿತ್ಯ, ಅಯ್ಯೋ ಇಲ್ಲ ರಾಧಕ್ಕ, ನೀವೆಲ್ಲ ನಮ್ಮ ಒಳ್ಳೇದಕ್ಕೆ ತಾನೇ ಹೇಳೋದು, ಅದನ್ನು ಹೇಗೆ ತೆಗ್ದಾಕೋಕ್ಕಾಗುತ್ತೆ ಹೇಳಿ, ನನಗೇನು ಬೇಜಾರಿಲ್ಲ ಅಂದ್ಲು. ಅಷ್ಟರಲ್ಲಿ ಪುರೋಹಿತರು ಬರ್ತಾರೆ. ಸುಮತಿ, ಶರತ್ ಮತ್ತು ನಿತ್ಯರ ಜಾತಕ ಕೊಟ್ಟು ಒಂದು ಮುಹೂರ್ತ ಫಿಕ್ಸ್ ಮಾಡೋಕೆ ಹೇಳಿದರು. ಪುರೋಹಿತರು ಅವರಿಬ್ಬರ ಜಾತಕ ನೋಡಿ, ನಾಳೆ ಶುಭ ಶುಕ್ರವಾರ ರಾತ್ರಿ 9:45ಕ್ಕೆ ಪ್ರಶಸ್ತವಾದ ಒಳ್ಳೆ ಮುಹೂರ್ತ ಇದೆ, ಆಯಾ ಗಳಿಗೆಯಲ್ಲಿ ಶಾಂತಿ ಮುಹೂರ್ತ ಮುಗಿಸೋದು ಒಳ್ಳೆಯದು ಅಂತ ಹೇಳಿದ್ರು. ಚಂದ್ರಶೇಖರ್ ಅವರೇ, ನಮ್ಗೆ ಇನ್ನೊಂದು ಕಡೆ ಹೋಗೋದಿದೆ ಅಂತ ಹೇಳಿ ಅವರಲ್ಲಿಂದ ಅರ್ಜೆಂಟ್ ಕೆಲಸದ ಮೇಲೆ ಹೊರಟರು. ಸಂಜೆ ಆಗಿತ್ತು. ಶರತ್ ಮತ್ತು ಹರ್ಷ ಡೈನಿಂಗ್ ಟೇಬಲ್ನಲ್ಲಿ ಕೂತು ಕಾಫಿ ಕುಡಿತಾ ಇದ್ರು. ಮನೆ ಕೆಲಸದವರು ಮಂಜುಳಾ ಅನ್ನೋ ಒಬ್ಬರು ಲೇಡಿ ಮನೆ ಕೆಲಸಕ್ಕೆ ಸೇರಿದರು. ಅವರು, ನಿತ್ಯಮ್ಮ ಅಡುಗೆಗೆ ಏನು ಮಾಡಬೇಕು, ವೆಜ್ ಆರ್ ನಾನ್ ವೆಜ್ ಅಂತ ಕೇಳ್ತಾ ಇದ್ರು. ಅದಕ್ಕೆ ಶರತ್ ನಿತ್ಯನ ನೋಡಿ, ಹಾಂ ಮಂಜುಳಾ ಅವರೇ, ನನಗಂತೂ ನಾನ್ ವೆಜ್ಜೇ ಸಾಕು ಅಲ್ವಾ ನಿತ್ಯ ಅಂತ ಅವಳನ್ನ ನೋಡಿ ಕಣ್ಣು ಹೊಡೆದ. ಮಂಜುಳಾ, ಸರಿ ಅಣ್ಣವ್ರೆ, ಅದನ್ನೇ ಮಾಡ್ತೀನಿ ಅಂತ ಹೋಗ್ತಾಯಿದ್ರು. ನಿತ್ಯ ಅವನನ್ನು ನೋಡಿ, ಅಯ್ಯೋ ಮಂಜುಳಕ್ಕ, ಯಾವ ನಾನ್ ವೆಜ್ಜು ಬೇಡ, ಚಪಾತಿ ಮತ್ತು ಪನ್ನೀರ್ ಮಸಾಲ ಮಾಡಿ ಸಾಕು ಅಂದ್ಲು. ಮಂಜುಳಾ, ಅಲ್ಲ ನಿತ್ಯಮ್ಮ, ಅಣ್ಣವರು ಹೇಳಿದ್ರಲ್ಲ ನಾನ್ ವೆಜ್ ಬೇಕು ಅಂತ, ಎಲ್ರಿಗೂ ಅದನ್ನೇ ಮಾಡ್ತೀನಿ ಬಿಡಿ ಅಂದ್ಲು. ನಿತ್ಯ, ಅಯ್ಯೋ ನಿಮಗೆ ಹೇಗೆ ಹೇಳೋದು, ಏನೂ ಬೇಡ, ನಾನು ಹೇಳಿದ್ದೆ ಮಾಡಿ ಅಂತ ಕಸವಿಸಿ ಮಾಡ್ಕೋತಾ ಇದ್ಲು. ಹರ್ಷ, ಮಂಜುಳಾ ಅವರೇ, ನನಗೂ ಕೂಡ ನಾನ್ ವೆಜ್ಜೇ ಸಾಕು ಅಂದ. ಶರತ್ ಅವಳನ್ನ ನೋಡಿ ನಗ್ತಾ, ಹಾಂ ನೋಡಿದ್ರಾ, ಹರ್ಷಗೂ ನಾನ್ ವೆಜ್ಜೇ ಬೇಕಂತೆ ಅಂದ. ತರಲೆ ಶರತ್. ನಿತ್ಯ, ಅಯ್ಯೋ ನಿಮಗೆ ಹೇಗೆ ಹೇಳೋದು, ಏನೂ ಬೇಡ, ನಾನು ಹೇಳಿದ್ದೆ ಮಾಡಿ ಅಂತ ಕಸವಿಸಿ ಮಾಡ್ಕೊಳ್ತಾ ಇದ್ಲು. ಹರ್ಷ, ಮಂಜುಳಾ ಅವರೇ, ನನಗೂ ಕೂಡ ನಾನ್ ವೆಜ್ ಸಾಕು. ಅವಳನ್ನು ನೋಡಿ ನಗ್ತಾ, ಹಾಂ ನೋಡಿದ್ರಾ, ಹರ್ಷಗೂ ನಾನ್ ವೆಜ್ಜೇ ಬೇಕಂತೆ ಅಂದ. ನಿತ್ಯ, ನೋ ನೋ ಹರ್ಷ, ಮನಸ್ಸಲ್ಲಿ ಈ ಶರತ್ ಸರ್ ಮಾಡೋ ಕೆಲಸ ಒಂದೆರಡಲ್ಲ, ಮಾಡ್ತೀನಿ ಇವ್ರಿಗೆ ಅಂದ್ಕೊಂಡು, ಮಂಜುಳಕ್ಕ, ನೀವು ಇವ್ರ ಮಾತು ಕೇಳಬೇಡಿ, ಎಲ್ರಿಗೂ ಸೇರಿ ನಾನು ಹೇಳಿದ್ದು ಮಾಡಿ ಅಂದ್ಲು. ಅವಳಲ್ಲಿಂದ ಹೋದ್ಲು. ಶರತ್ ನಿತ್ಯನ ನೋಡ್ದ. ಅವಳ ಮುಖ ಊದಿಸ್ಕೊಂಡು ಅವನ್ನೇ ಗುರಾಯಿಸ್ತಾ ಇರೋದು ನೋಡಿ ನಗ್ತಾ, ಹರ್ಷ ಮಧ್ಯೆ ಮಧ್ಯೆ ಮಾತಾಡ್ತಾ ಇರಬೇಡ, ಇಲ್ಲಿ ನಡೀತಾ ಇರೋ ಸಿಚುಯೇಷನ್ ಬೇರೆಯೇ ಇದೆ ಅಂದ್ಕೊಂಡು ನಗ್ತಾ ಎದ್ದು ತನ್ನ ರೂಮಿಗೆ ಹೋಗ್ತಾನೆ. ಹರ್ಷಗೆ ಏನೂ ಅರ್ಥ ಆಗಿಲ್ಲ. ಏನು ಸಿಚುಯೇಷನ್ ಬೇರೆ ಇದೆಯಾ, ಏನಿದೆ ಇಲ್ಲಿ? ಕಾನ್ವರ್ಸೇಷನ್ ಆಗಿದ್ದು ಊಟದ್ದು ತಾನೇ, ಇವನೇನು ಹೇಳ್ತಾ ಇದ್ದಾನೆ ಅಂದ್ಕೊಂಡು ತಲೆ ಕೆರ್ಕೋತಾ ಕೂತಿದ್ದ. ನಿತ್ಯ ಅವನ ಹಿಂದೆನೇ ರೂಮಿಗೆ ಹೋದ್ಲು. ಶರತ್ ಮಿರರ್ ಮುಂದೆ ನಿಂತು ಶಿಳ್ಳೆ ಹೊಡಿತಾ ಹೇರ್ ಸರಿ ಮಾಡ್ಕೋತಾ ನಿಂತಿದ್ದ. ಮಿರರ್ನಲ್ಲೇ ನಿತ್ಯ ಬಂದದ್ದು ನೋಡಿ, ಓ ಹಾಯ್ ಮೈ ಡಿಯರ್ ಸ್ವೀಟ್ ಹಾರ್ಟ್, ಏನು ನನ್ನ ಹೆಂಡತಿಗೆ ನಾನು ಬಿಟ್ಟಿರೋಕೆ ಆಗ್ತಿಲ್ಲ ಅನಿಸುತ್ತೆ ಅಂತ ಟೀಸ್ ಮಾಡ್ದ. ನಿತ್ಯ ಅವನ ಮಾತನ್ನು ಕೇಳಿ ಡೋರ್ ಲಾಕ್ ಮಾಡಿ ಬೋಲ್ಟ್ ಹಾಕಿದ್ಲು. ಮತ್ತು ಅವನ್ನೇ ಗುರಾಯಿಸ್ತಾ ಸೀರೆ ಸೆರಗನ್ನು ತನ್ನ ಸೊಂಟಕ್ಕೆ ಸಿಕ್ಸಿದ್ಲು. ರೆಡಿ ಆದ್ಲು ನಮ್ಮ ನಿತ್ಯ. ಶರತ್ ಆಶ್ಚರ್ಯದಲ್ಲಿ ಅವಳನ್ನೇ ನೋಡ್ತಾ, ಯಾಕೋ ಲುಕ್ಕೇ ಒಂಥರ ಇದೆಯಲ್ಲ ಅಂತ, ಏಯ್ ರಾಕ್ಷಸಿ ಏನು ಮಾಡ್ತಾ ಇದೆಯಾ ಅಂತಾನೆ. ನಿತ್ಯ, ಏನ್ರಿ ನಿಮ್ಮದು, ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ,
ಏನೋ ಪಾಪ ಕೇಳ್ತಾ ಇದ್ದೀರಾ ಅಂತ ಡಿಫ್ರೆಂಟಾಗಿ ಮುತ್ತು ಕೊಟ್ಟರೆ ಮನೆಯವ್ರ ಮುಂದೆ ನನ್ನ ಮಾನ ಮರ್ಯಾದೆ ತೆಗಿತಾ ಇದ್ದೀರಾ? ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಇವತ್ತು ಅಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನೋಡಿ ಮೂಲೆಯಲ್ಲಿ ಬಿದ್ದಿದ್ದ ಕೋಲ್ ತಗೊಂಡು ಇವತ್ತಿದೆ ನಿಮಗೆ ಹಬ್ಬ ಅಂತ ರೂಮ್ ತುಂಬ ಓಡಾಡಿಸ್ತಾಳೆ. ಶರತ್ ಅಯ್ಯೋ ಅಯ್ಯೋ ಕಾಪಾಡಿ ಕಾಪಾಡಿ, ಗಂಡನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾಳೆ ಈ ರಾಕ್ಷಸಿ, ಯಾರೂ ಇಲ್ವಲ್ಲ ಅನ್ಯಾಯ ಕೇಳೋಕೆ ಅಂತ ಬೆಡ್ ಮೇಲೆಲ್ಲ ಓಡಾಡ್ತಾನೆ. ನಿತ್ಯ ಒಂದು ಸಲ ಕೈಗೆ ಸಿಕ್ಕರೆ ನಿಮ್ಮ ಕಾಲು ಮುರಿತೀನಿ ಅಂತ ಓಡಾಡಿಸ್ತಾಳೆ. ಶರತ್ ಕೋಲ್ನ ತುದಿ ಹಿಡಿದು ಲೇ ನನ್ನ ಮಾತು ಕೇಳಮ್ಮ, ಸ್ವಲ್ಪ ತಪ್ಪು ತಿಳ್ಕೊತಾ ಇದೆಯಾ ನೀನನ್ನು ಅಂತ ಅಂದ. ನಿತ್ಯ ಬಿಡ್ರಿ ಕೋಲ್ನ ಅಂದ್ಲು. ಶರತ್ ನಾನು ಬಿಡಲ್ಲ ಕಣೆ, ನೀನು ಬಿಡೆ. ನಿತ್ಯ ಬಿಡೋಲೋ ಅಂತ ಹೇಳಿದ್ಲು. ಶರತ್ ಅಯ್ಯೋ ರಾಕ್ಷಸಿ, ನಾನು ನಿನ್ನ ಗಂಡ, ಮರ್ಯಾದೆ ಕೊಡೆ, ಬಿಡೇ ಕೋಲನ್ನು ಅಂತ ಹೇಳ್ದ. ಇಬ್ಬರು ಕೋಲನ್ನು ಎಳ್ದಾಡುತ್ತಾ ಬೆಡ್ ಮೇಲೊಬ್ಬರು ಬಿದ್ದರು. ತುಂಬ ಕ್ಲೋಸಪ್ನಲ್ಲಿ ಒಬ್ರನ್ನೊಬ್ರು ನೋಡ್ತಾ ಕಳೆದೇ ಹೋದರು. ಶರತ್ ವಾವ್, ಪೊಸಿಷನ್ ಸರಿಯಾಗಿದೆ, ಒಳ್ಳೆ ಮೂಡ್ ಬೇರೆ ಇದೆ, ಏನು ಮಾಡೋಣ ನಿತ್ಯ ಅಂದ. ನಿತ್ಯ ಛೀ ಎದೇಳ್ರಿ ಮೇಲೆ, ನೀವು ಮಾಡಿದ್ದು ಸರಿನಾ? ನಮ್ಮಿಬ್ಬರು ಪ್ರೈವೇಟ್ ವಿಚಾರನೆಲ್ಲ ಎಲ್ಲರ ಮುಂದೆ ಮಾತಾಡ್ತಿರಲ್ಲ, ನಾಚಿಕೆ ಇಲ್ಲದೆ ಅಂದ್ಲು. ಶರತ್ ಅವಳನ್ನ ಇನ್ನೂ ಗಟ್ಟಿಯಾಗಿ ತಪ್ಕೊಂಡು ಏಯ್ ನನ್ನ ಬುದ್ಧು ರಾಕ್ಷಸಿ, ವೆಜ್ ಆ್ಯಂಡ್ ನಾನ್ ವೆಜ್ ಅಂದರೆ ಕಿಸ್ನ ಕೋಡ್ ವರ್ಡ್ ಅಂತ ನಿನಗೆ ನನಗೆ ಬಿಟ್ಟರೆ ಬೇರೆ ಯಾರಿಗೆ ಗೊತ್ತಿದೆ ಹೇಳು? ನಿತ್ಯ ಅರೆ ಹೌದಲ್ವಾ, ನಾನೇ ಕನ್ಫ್ಯೂಸ್ ಆದೆ ಅನಿಸುತ್ತೆ ಅಲ್ವಾ? ಶರತ್ ತನ್ನ ಹಣೆಯಿಂದ ಅವಳ ಹಣೆಗೆ ಮೊಟಕಿ ನೀನು ಇನ್ನೂ ಅದೇ ಜ್ಞಾನದಲ್ಲಿ ಇದೆಯಾ, ಅದಕ್ಕೆ ನಾನು ಮಾತಾಡಿದ್ದು ನಿನಗೆ ಕನ್ಫ್ಯೂಸ್ ಆಗಿದೆ ಅಷ್ಟೇ, ಅವರೆಲ್ಲ ನಾರ್ಮಲ್ ಆಗಿ ತಗೋತಾರೆ, ಆದರೆ ನೀನು ನರ್ವಸ್ ಆದರೆ ನೀನೇ ಬಿಟ್ಕೊಟ್ಟ ಹಾಗೆ ಆಗುತ್ತೆ ಅಂದ. ನಿತ್ಯ ನೀವು ಹೇಳೋದು ಸರಿ ಇದೆ, ನಾನೇ ಲೂಸ್ ಥರ ಆಡಿಬಿಟ್ಟೆ, ಸಾರಿ ಸರ್. ಶರತ್ ನೀನು ಪೆದ್ದಾಗ ಹೇಗೋ ಆಡೋದು, ಆಮೇಲೆ ನನ್ನೇ ಓಡಾಡಿಸ್ಕೊಂಡು ಹೊಡಿಯೋಕ್ಕೆ ಬರೋದು, ಇದಕ್ಕೆ ಪನಿಷ್ಮೆಂಟ್ ಆಗಲೇಬೇಕು ನಿನಗೆ ಅಂದ. ನಿತ್ಯ ಏನು ಮತ್ತೇನಾ, ಏನು ಪನಿಷ್ಮೆಂಟು? ಶರತ್ ನೀನು ಏನು ಕನ್ಫ್ಯೂಸ್ ಮಾಡಿಕೊಂಡು ಅದೇ ಬೇಕು ಅಂದ. ನಿತ್ಯ ನಾಚಿಕೊಂಡು ಇದ್ಯಾಕೋ ಅತ್ಯ ಆಯಿತು ಸರ್. ಶರತ್ ಹೌದಾ, ಹಾಗೆ ಅನ್ಕೋ ಅಂತ ನಿತ್ಯಗೆ ಲಿಪ್ ಕಿಸ್ ಮಾಡೋದಕ್ಕೆ ಹೋಗ್ತಾನೆ. ಅಷ್ಟಕ್ಕೆ ನಿತ್ಯ ಅವನ ಬಾಯಿ ಮೇಲೆ ಕೈ ಇಟ್ಟು ಸರ್ ನಾಳೆ ತನಕ ನಿಮ್ಮ ಪೋಲಿ ಆಟಕ್ಕೆ ಸ್ವಲ್ಪ ಬ್ರೇಕ್ ಹಾಕಿ ವೆಯ್ಟ್ ಮಾಡಿ ಅಂದ್ಲು. ಶರತ್ ಹಾಗಾದರೆ ಇವಾಗೇನು ನಿನಗಿಷ್ಟ ಆಗಿಲ್ಲ ಅಂದರೆ ಬೇಡ ಬಿಡು ಅಂತ ಸಪ್ಪೆ ಮುಖ ಹಾಕ್ಕೊಂಡಿರೋ ಹಾಗೆ ಮೇಲೆ ಹೇಳ್ತಾ ಇದ್ದ. ನಿತ್ಯ ಅವನ ಕೊರಳು ಪಟ್ಟೆ ಹಿಡಿದು ತನ್ನ ಮೇಲೆ ಎಳ್ಕೊಂಡು ಈಗ ಬೇಡ ಅಂದೆ, ಇಷ್ಟ ಆಗಿಲ್ಲ ಅಂತ ಯಾವಾಗ ಹೇಳಿದೆ ಸರ್ ಅಂದ್ಲು. ಶರತ್ ಖುಷಿಯಿಂದ ಹಾಗಾದರೆ ಕೊಡ್ಲಾ ಅಂದ. ನಿತ್ಯ ನಾಚಿಕೊಂಡು ಅಂತ ತಲೆ ಆಡಿಸಿ ಎಡಕ್ಕೆ ತಿರುಗಿದ್ಲು. ಶರತ್ ಅವಳು ಗಲ್ಲ ಹಿಡಿದು ವೆಜ್ ಆರ್ ನಾನ್ ವೆಜ್ ಅಂತ ಪಿಸ್ಕೊಡ್ತ. ನಿತ್ಯ ತುಂಬ ನಾಚ್ಕೊಳ್ತಾ ನಿಮ್ಮಿಷ್ಟ ಅಂತ ಪಿಸ್ಕೊಟ್ಟಿದ್ಲು. ಶರತ್ ಅವಳ ಹಣೆಗೆ ಮುತ್ತಿಟ್ಟು ಲಿಪ್ ಲಾಕ್ ಮಾಡೋಕ್ಕೆ ತುಟಿ ಹತ್ರ ಬಂದ. ಅಷ್ಟರಲ್ಲಿ ಯಾರೋ ರೂಮ್ ಡೋರ್ ಜೋರಾಗಿ ಬಡಿತಾ ಇರೋದು ಕೇಳಿ ಇಬ್ಬರು ಬೆಚ್ಚಿಬಿದ್ರು. ಶರತ್ ತನ್ನ ಹಣೆ ಮೇಲೆ ಕೈ ಇಟ್ಟು ಅಯ್ಯೋ ಅಂತ ಅವಳನ್ನ ಬಿಟ್ಟು ಪಕ್ಕಕ್ಕೆ ಹಂಗಾತ ಮಲಗ್ದ. ನಿತ್ಯ ನಗ್ತಾ ಬೆಡ್ ಮೇಲಿಂದ ಎದ್ದು ಸೊಂಟಕ್ಕೆ ಸಿಕ್ಕಿಸಿದ್ದ ಸೆರಗ್ ಬಿಟ್ಟು ಕೂದಲು ಸರಿಸ್ಕೊಂಡು ಹೋಗಿ ಡೋರ್ ತೆಗೆದ್ಲು. ವರ್ಷ ಒಳಗೆ ಬರ್ತಾಳೆ. ಶರತ್ ಎದ್ದು ಬೆಡ್ ಮೇಲೆ ಚಕ್ಲ ಮಕ್ಳ ಹಾಕ್ಕೊಂಡು ತಲೆ ಮೇಲೆ ಕೈ ಇಟ್ಟು ಕೂತಿದ್ದ. ವರ್ಷ ಸಾರಿ ಲವರ್ಸ್, ಏನೋ ಮಾತಾಡ್ತಾ ಇದ್ರಿ ಅನಿಸುತ್ತೆ, ನನ್ನಿಂದ ಏನಾದರೂ ಡಿಸ್ಟರ್ಬ್ ಆಯಿತಾ ಅಂದ್ಲು. ನಿತ್ಯ ಹಾಗೇನಿಲ್ಲ ವರ್ಷ, ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾ ಅವನನ್ನು ನೋಡಿ ನಗ್ತಾಳೆ. ಶರತ್ ಮನಸ್ಸಲ್ಲಿ ಕೋಪೆ ಬಂದು ಎಲ್ಲ ಹಾಳು ಮಾಡಿ ಡಿಸ್ಟರ್ಬ್ ಆಯಿತಾ ಅಂತ ಬೇರೆ ಕೇಳ್ತಾ ಇರೋದು ನೋಡು ಕತ್ತೆ, ಲವ್ ಬರ್ಡ್ಸ್ಗಳನ್ನ ಅವುಗಳ ಪಾಡಿಗೆ ಹಾರಾಡೋಗಿ ಬಿಡ್ತೀರಾ ನೀವುಗಳು ಅಂದ್ಕೊಂಡು ಹಾಗೆ ನೋಡ್ತಾ ಇದ್ದ. ವರ್ಷ ಶರತ್ನ ನೋಡಿ ಯಾಕೋ ಅಣ್ಣ ಈಗ ಕೂತಿದ್ಯಾ ಅಂದ್ಲು. ಶರತ್ ನೀನು ಬಂದು ಕೇಳ್ತೀಯ ಅಂತ ತಾಯಿ, ಏನು ಇಲ್ಲಿ ತನಕ ದಯಮಾಡಿಸಿದ್ದು ಅಂದ. ವರ್ಷ ಅದು ನಿತ್ಯ ಅಕ್ಕ, ಸ್ವಲ್ಪ ನಿಮ್ಮ ಮೊಬೈಲ್ ಚಾರ್ಜರ್ ಕೊಡ್ತೀರಾ ಅಂದ್ಲು. ನಿತ್ಯ ಅಲ್ಲೇ ಪ್ಲಗ್ನಲ್ಲಿ ಸಿಕ್ಕಿಸಿದ್ದೆ ತಗೋ ವರ್ಷ ಅಂದ್ಲು. ವರ್ಷ ಥ್ಯಾಂಕ್ ಯು ನಿತ್ಯ ಅಕ್ಕ, ಇಲ್ಲೇ ಚಾರ್ಜ್ ಹಾಕಿರ್ತೀನಿ, ಆಮೇಲೆ ಬಂದು ತೊಗೋತೀನಿ ಓಕೆನಾ ಅಂತ ಹೇಳಿದ್ಲು. ಶರತ್ ಏನು ಮತ್ತೆ ಬರ್ತೀಯಾ,
ನೋಡು, ಒಂದು ಕೆಲಸ ಮಾಡು, ಆ ಚಾರ್ಜರ್ ನೀನೇ ಇಟ್ಕೊ, ಮತ್ತೆ ಬರೋಕ್ಕೆ ಹೋಗಬೇಡ ಪ್ಲೀಸ್ ಅಂದ ವರ್ಷ. ಓ, ನೀನು ಹೀಗೆ ಕೂತಿರೋದಕ್ಕೆ ಇದಾ ಪ್ರಾಬ್ಲಮ್ ಆಯಿತು. ಆಯಿತು ಬಿಡಪ್ಪ, ಬರಲ್ಲ. ನಿತ್ಯ ಅಕ್ಕ, ಇವತ್ತು ಹೇಗಿದ್ರು ನೀವು ನನ್ನ ಜೊತೆ ತಾನೇ ಮಲ್ಗೋದು, ನಾನೇ ತೊಗೊಂಡು ಹೋಗಿರ್ತೀನಿ, ಆಮೇಲೆ ಕೊಡ್ತೀನಿ ಅಂತ ನಗ್ತಾ ಹೋದ್ಲು. ಶರತ್ ಹಾಗೆ ಕೂತಿದ್ದ. ನಿತ್ಯ ಅವನ ಹತ್ರ ಬಂದು, ಬೇಜಾರು ಮಾಡ್ಕೋಬೇಡಿ ಪತಿದೇವ್ರೆ, ಹಸಿವಾದಷ್ಟು ಊಟ ಜಾಸ್ತಿ ಸೇರುತ್ತೆ ಅಂದ್ಕೊಂಡು ಅವನ ಕೆನ್ನೆಗಿಲ್ಲಿ ಹೋಗ್ತಾ ಇದ್ಲು. ಮತ್ತೆ ಅಷ್ಟು ದೂರ ಹೋಗಿ ಮತ್ತೆ ಅವನು ನೋಡಿ ವಾಪಸ್ ಬಂದು ಅವನ ಹಣೆಗೆ ಮುತ್ತಿಟ್ಟು, ನಾಳೆ ತನಕ ಇಟ್ಕೊಳ್ಳಿ ಅಂತ ಹೇಳಿ ಹೋಗ್ತಾಳೆ. ಶರತ್ ನಾಚ್ಕೊಂಡು ಹಾಗೆ ಬೆಡ್ ಮೇಲೆ ಮಲ್ಕೊಂಡ. ಫುಲ್ ವಿಡಿಯೋ ನೋಡಿದ್ರಲ್ಲ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ನಿತ್ಯ ಹಾಗೆ ಶರತ್ ಇದೇ ಥರ ಖುಷಿ ಖುಷಿಯಾಗಿರಲಿ ಅಂತ ನೀವು ಸಹ ಅರಸಿ ಅಂತ ಹೇಳ್ತಾ, ಇದೇ ಥರ ರೊಮ್ಯಾಂಟಿಕ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಟಿಫಿಕೇಷನ್ ಬಂದ ತಕ್ಷಣ ಬಂದು ಚಾನಲಲ್ಲಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು. ಬಾಯ್, ಟೇಕ್ ಕೇರ್.